ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಿನ 2-3 ದಿನ ನೆನೆಸಿಡಬೇಕು. ನಾನು 3 ಲೋಟ ಅಕ್ಕಿನ ತೊಗೋತಾ ಇದ್ದೀನಿ. ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. 2-3 ಸಲ ಚೆನ್ನಾಗಿ ವಾಶ್ ಮಾಡಿ. ಅಕ್ಕಿ ಚೆನ್ನಾಗಿ ನೆಂದಷ್ಟು ಕಜ್ಜಾಯ ಚೆನ್ನಾಗಿ ಬರುತ್ತೆ. ಮತ್ತು ನೆಕ್ಸ್ಟ್ ಡೇ ಒಂದು ಸಲ ತೊಳೆದ್ಬಿಟ್ಟು ನೀರು ಚೇಂಜ್ ಮಾಡಿಡಿ. ಈಗ 3 ದಿನ ಆಗಿದೆ. ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡಿ ಆ ನೀರೆಲ್ಲ ಚೆಲ್ಲಿ ನೀಟಾಗಿ ಸೋಸ್ಕೊಳ್ಳಿ. ಈ ಥರ ಯಾವ್ದಾರ ಬಟ್ಟೆ, ಕಾಟನ್ ಬಟ್ಟೆ ಅಥವಾ ವೇಲ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ನೀರೆಲ್ಲ ಸೋರಿಸ್ಕೊಳ್ಳಿ. ವೇಲ್ ಮೇಲೆ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಅಕ್ಕಿನ ಈ ಥರ ಸ್ಪ್ರೆಡ್ ಮಾಡಿ 10-15 ನಿಮಿಷ ಫ್ಯಾನ್ ಹಾಕ್ಬಿಟ್ಟು ಬಿಡಿ. ನೀಟಾಗಿ ನೀರು ಇಲ್ಲದೆ ಇರೋ ಥರ ಡ್ರೈ ಆಗಬೇಕು. ತುಂಬಾ ಒಣಗ್ದಂಗೆ ಹಾಕಬಾರ್ದು. ಅಂದರೆ ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ಥರ ನೋಡಿ, ಈ ಥರ ಡ್ರೈ ಆಗಬೇಕು ಅಕ್ಕಿ. ಈಗ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಆಮೇಲೆ ಮೈದಾ ಹಿಟ್ಟು ಹೊಂದ್ರಸ ಅಂತ ಹೊಂದ್ರಿಲೆ ಹಾಕಿ ಹಿಟ್ಟನ್ನು ಜಲ್ಡಿ ಇಟ್ಕೊಳ್ಳಿ. ಅಥವಾ ನಿಮ್ಮ ಮನೆ ಹತ್ರ ಮಿಷನ್ ಇದ್ದರೆ ಮಿಷನಲ್ಲಿಗೂ ಕುಟ್ಟಿಸ್ಕೊಂಡು ಬರ್ಬೋದು ಅಕ್ಕಿನ. ನಾನಿಲ್ಲಿ ಮಿಕ್ಸಿಲೇ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಜಲ್ಡಿ ಇಟ್ಕೊಳ್ಳಿ. ನೈಸಾಗಿ ಇರಬೇಕು ಹಿಟ್ಟು. ಈಗ ಹಿಟ್ಟು ರೆಡಿಯಾಗಿದೆ. ಅದಕ್ಕೆ ತುರಿದು ಇಟ್ಕೊಂಡಿರೋ ಕೊಬ್ಬರಿ, ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು. ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಬ್ಲ್ಯಾಕ್ ಎಳ್ಳಿದ್ರೂ ಹಾಕೋಬೋದು. ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾವು ಯಾವ ಕಪ್ಪು ಮೆಜರ್ಮೆಂಟಲ್ಲಿ ಅಕ್ಕಿನ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಬೆಲ್ಲನ ತೊಗೋತಾ ಇದ್ದೀನಿ. 3 ಕಪ್ಪು ಅಕ್ಕಿನ ತೊಗೊಂಡಿದ್ದೆ. ಬೆಲ್ಲನ ಒಂದು 2-3 ಕಪ್ಪಷ್ಟು ತೊಗೊಂಡ್ರೆ ಸಾಕು. ಬೆಲ್ಲನ ಸ್ವಲ್ಪ ದಪ್ಪ ಪುಡಿ ಮಾಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಉರಿ ಜಾಸ್ತಿ ಇಟ್ಕೊಂಬಿಟ್ರೆ ಒಂದೇ ಸಲ ಪಾಕ ಗಟ್ಟಿಗೆ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆ ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು ಸಲ ನೀಟಾಗಿ ಈ ಥರ ಸೋಸ್ಕೊಡಿ. ಬೆಲ್ಲದಲ್ಲಿ ಸಣ್ಣ ಕಲ್ಲೆಲ್ಲ ಇರುತ್ತೆ, ನೀಟಾಗಿ ಸೋಸ್ಕೊಡಿ. ಹೈ ಫ್ಲೇಮ್ ಮಾತ್ರ ಇಡಬೇಡಿ, ಪಾಕ ಬೇಗ ಬಂದುಬಿಡುತ್ತೆ. ಯಾಕಂದರೆ ನಾವು ನೀರನ್ನು ಕಮ್ಮಿನೇ ಹಾಕ್ಕೊಂಡಿದ್ದೀವಿ. ಲೋ ಫ್ಲೇಮಲ್ಲೇ ಮಾಡಿ. ಈ ಥರ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಪಾಕ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇರಿ. ಪಾಕ ಬಂದಿರೋ ನೀಟಾಗಿ ಅದು ನೀರೊಳಗೆ ಹಾಕಿ ಕೈಯಲ್ಲಿ ಹಿಂಗೆ ಮಾಡಿದ ತಕ್ಷಣ ಉಂಡೆ ಥರ ಬರುತ್ತದು. ನೋಡಿ, ಇನ್ನೂ ಬಂದಿಲ್ಲ, ಪಾಕ ಬರಬೇಕು. ಕರಗ್ತಾ ಇದೆ. ಕೈಯಲ್ಲಿ ನೀಟಾಗಿ ಉಂಡೆ ಥರ ಬಂದರೆ ಪಾಕ ಬಂದಿದೆ ಅಂತ. ಸ್ವಲ್ಪ ಬಂದರೆ ಸಾಕು, ಇಲ್ಲಾಂದರೆ ಪಾಕ ಗಟ್ಟಿಗೆ ಆಗ್ಬಿಡುತ್ತೆ. ಕಜ್ಜಾಯ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಪಾಕ ಕಡುಪಾನ್ಕ ಥರ ಬರಬೇಕು. ನಿಮಗೆ ಕಜ್ಜಾಯ ಮೆತ್ತಗೆ ಬೇಕು ಅಂದರೆ ಒಂದೆಳೆ ಪಾಕ ಬಂದ್ರೇ ಸಾಕು. ಅಥವಾ ನೋಡಿ, ಕೈಯಲ್ಲೂ ಈ ಥರ ಚೆಕ್ ಮಾಡ್ಕೋಬೋದು. ನೋಡಿ, ಈ ಥರ ಒಂದೆಳೆ ಥರ ಬರಬೇಕು ಹಿಂಗೆ ಕೈಯಲ್ಲಿ. ಹಂಗೆ ಬಂದರೆ ಪಾಕ ಬಂದಿದೆ ಅಂತ. ಒಂದೆಳೆ ಪಾಕ ಬಂದಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಪ್ಲೇಟಿಗೂ ಹಿಂಗೆ ಹಾಕ್ಕೊಳ್ಳಿ ನೀರಲ್ಲಿ. ಹಿಂಗೆ ಮಾಡಿದ್ರೆ ನೀಟಾಗಿ ಉಂಡೆ ಥರ ಬರುತ್ತೆ ನೋಡಿ ಒಂದು ಕಡೆ. ನೋಡಿ, ಇಷ್ಟು ಬಂದರೆ ಸಾಕು, ಒಂದೆಳೆ ಪಾಕ ಬಂದಿರುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡೇ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಳ್ಳಿ. ಆ ಥರ ಮುದ್ದೆ ಕೋಲಲ್ಲಿ ತಿರುಗಿಸ್ಕೊಂಡು ನೀಟಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಗಂಟು ಆಗಲ್ಲ. ಫ್ಲೇಮ್ ಮಾತ್ರ ಹೈ ಮಾಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಮುದ್ದೆ ಕೋಲಲ್ಲಿ ಈ ಥರ ನೀಟಾಗೆ ತಿರುಗಿಸ್ಕೊಳ್ಳಿ. ಹಿಟ್ಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನಿಮಗೆ ಮುದ್ದೆ ಕೋಲು ಇಲ್ಲ ಅಂದ್ರೂ ಸೌಟನ್ನ ಉಲ್ಟಾ ಮಾಡ್ಕೊಂಡು ಅದರಲ್ಲೂ ನೀಟಾಗಿ ಹೊಂದಿಸ್ಕೋಬೋದು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಬೆಂದಿದೆ, ನೋಡಿ ಕರೆಕ್ಟಾಗಿ ಬಂದಿದೆ ಹದ. ಕಜ್ಜಾಯ ಮಾಡೋದು ತುಂಬ ಕಷ್ಟ ಅನ್ಕೋತೀವಿ, ಕಷ್ಟ ಏನಿಲ್ಲ ಫ್ರೆಂಡ್ಸ್, ಆರಾಮಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ಕಜ್ಜಾಯದಿಟ್ಟು ಫುಲ್ಲು ತಣ್ಣಗಾದಮೇಲೆ ತಟ್ಟಬೇಕು ಕಜ್ಜಾಯನ. ನಿಮಗೇನಾರ ತುಂಬ ತೆಳ್ಳಗಾಯಿತು ಅಂದರೆ ಬಿಸಿಲೇ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಗಟ್ಟಿ ಆದರೆ ಪಚ್ಚಬಾಳೆಹಣ್ಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕು ಕಜ್ಜಾಯ ಅಷ್ಟು ಉಂಡೆನ ತೊಗೊಳ್ಳಿ. ನೀಟಾಗಿ ಇನ್ನೊಂದು ಪೇಪರ್ ಹಾಕ್ಕೊಂಡು ಈ ಥರ ತಟ್ಕೊಳ್ಳಿ. ಬಟ್ಟೆ ಮೇಲೂ ತಟ್ಬಿಟ್ಟು ಹಾಕ್ಬೋದು. ಈ ಥರ ತಟ್ಟಿ ಮಧ್ಯಕ್ಕೊಂದು ಹೋಲ್ ಮಾಡ್ಕೊಳ್ಳಿ. ಕಾಯ್ದಿರೋ ಎಣ್ಣೆ ಒಳಗೆ ಹಾಕಿ ಬೇಯಿಸ್ಕೊಳ್ಳಿ. ಕಜ್ಜಾಯ ಮತ್ತು ತುಂಬ ಬೇಗ ಬೇಯುತ್ತೆ. ಎಣ್ಣೆ ಸ್ವಲ್ಪ ಕಾಯಬೇಕಿತ್ತು ಇನ್ನೊಂದು ಸ್ವಲ್ಪ. ನೋಡಿ ಹಾಕಿದ ತಕ್ಷಣ ಕಜ್ಜಾಯ ಮೇಲೆ ಬಂದುಬಿಡುತ್ತೆ. ಒಂದು ಸಲ ಹಿಂಗೆ ಉಲ್ಟಾ ಮಾಡಿ ಎತ್ಕೊಂಡ್ರೆ ಸಾಕು. ನೋಡಿ ಒಂದು ಸಲ ಹಿಂಗೆ ಉಲ್ಟಾ ಮಾಡಿಬಿಟ್ಟು ಒಂದು 2 ನಿಮಿಷ ಸಾಕು ಒಂದು ಕಜ್ಜಾಯಕ್ಕೆ, ಅಷ್ಟು ಬೇಗ ಬೇಯುತ್ತೆ ಕಜ್ಜಾಯ. ನೋಡಿ ಈ ಕಲರ್ ಬಂದರೆ ಸಾಕು. ಕಜ್ಜಾಯ ಮಾಡೋದು ತುಂಬ ಕಷ್ಟ ಅನ್ಕೋತೀವಿ, ಕಷ್ಟ ಏನಿಲ್ಲ. ತುಂಬಾ ಈಸಿಯಾಗಿ ಮಾಡೋ ಅಂಥ ಸ್ವೀಟ್ ಇದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.